ಪಕ್ಷವನ್ನಲ್ಲ, ವ್ಯಕ್ತಿಯನ್ನು ನೋಡಿ ಮತ ಹಾಕಿ. ಪಾವಗಡದಲ್ಲಿ ಕೆಎನ್ ರಾಜಣ್ಣ ಸಂದೇಶ. ಪಾವಗಡ ತಾಲೂಕಿನ ತಿರುಮಣಿ ಗ್ರಾಮದಲ್ಲಿ ಹೊಸದಾಗಿ ಆರಂಭಗೊಂಡ ಜಿಲ್ಲಾ ಕೇಂದ್ರ ಸಹಕಾರಿ ಡಿಸಿಸಿ ಬ್ಯಾಂಕ್ ಶಾಖೆಯನ್ನು ಶುಕ್ರವಾರ ಮಧ್ಯಾಹ್ನ 2 ಗಂಟೆಯಲ್ಲಿ ಮಧುಗಿರಿ ಶಾಸಕ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜಣ್ಣ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿ ಅವರು, ಬ್ಯಾಂಕ್ನಿಂದ ಸಾಲ ನೀಡುವುದರಿಂದ ಪಟ್ಟಣದ ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಬಿದ್ದಿದೆ ಎಂದು ತಿಳಿಸಿದ್ದಾರೆ. ನಾನು ಪಕ್ಷ ನೋಡಿ ಕೆಲಸ ಮಾಡುವವನಲ್ಲ, ವ್ಯಕ್ತಿ ನೋಡಿ ಸಹಾಯ ಮಾಡುವವನು. ನೀವು ಕೂಡ ಪಕ್ಷವನ್ನಲ್ಲ, ವ್ಯಕ್ತಿ ನೋಡಿ ಮತ ಹಾಕಿ ಎಂದು ಜನತೆಗೆ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಎಚ್.ವಿ. ವೆಂಕಟೇಶ್, ಮಾಜಿ ಸಚಿವ ವೆಂಕಟರಮಣಪ್ಪ ಮಾತನಾಡಿದ್ದಾರೆ. ಉಪಾಧ್ಯಕ್ಷ ಜೆ. ರಾಜಣ್ಣ ಹಾಗೂ ವಿವಿಧ ಸಹಕಾರಿ ಮುಖಂಡರು ಹಾಜರಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ಯೂನಿವರ್ಸ್ 369 ವಾಹಿನಿಯನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸ್ವಾಗತವನ್ನು ಮಾಡುತ್ತೇವೆ. ಇವತ್ತು ಹಳ್ಳಿಗಾಡಿನಲ್ಲಿ ಈಗ ಈ ಸೋಲಾರ್ ಬರೋದಕ್ಕಿಂತ ಮುಂಚಿತವಾಗಿ ಆರ್ಥಿಕವಾಗಿ ಪಾವಗಡ ತಾಲೂಕಲ್ಲಿ ಜನ ಎಷ್ಟು ಕಷ್ಟಪಡ್ತಾ ಇದ್ರು ಅನ್ನೋದನ್ನು ನಾನು ಹತ್ರದಿಂದ ನೋಡಿದ್ದು. ಎಲ್ಲ 10 ಕ್ವಿಂಟಲ್ ಹಾಕಿದ್ದೀನಿ ಬೀಜ ಅನ್ನೋರು, ಕಡಲೆಕಾಯಿ ಬೀಜ ಎಷ್ಟು ಬೆಳೀತಾ ಇದ್ರೆ ಸರಿಯಾದ ಏನೋ ಚೆನ್ನಾಗಿ ಬೆಳೆದ್ಬಿಡೋ ಹೊಸರಾಗಿ. ಆಮೇಲೆ ನೋಡ್ತಿದ್ದಂಗೆ ಹುಳ ಪಳ ಬಿದ್ದುಬಿಟ್ಟು ಯಾವ ಹುಳುಗಳು ಒಂದ್ಸರಿ ಯಾವುದೋ ಡಬ್ಬದಲ್ಲಿ ಎಸ್.ಎಂ. ಕೃಷ್ಣ ಅವರಿದ್ದಾಗ ಅದು ಯಾವುದೋ ಹುಳ ಎಲ್ಲ ಸುಡ್ತಾ ಇದ್ರಲ್ಲ, ಕಂಬಳಿ ಹುಳ ಒಂದು ಡಬ್ಬದಲ್ಲಿ ತುಂಬ್ಕೊಂಡ್ಬಂದ್ಬಿಟ್ಟು ಅವ್ರು ದುಡ್ಡಿಲ್ಲ ಅಂತಿದ್ರು. ಆ ಡಬ್ಬದಲ್ಲಿ ತಗೊಂಡ್ಬಂದು ಅವ್ರ ಟೇಬಲ್ ಮೇಲೆ ಸುಲ್ಬಿಟ್ರು ಇವರು ಶಾಸಕರಿದ್ರು. ಅವರು ಎಸ್.ಎಂ. ಕೃಷ್ಣ ಅವ್ರು ಗಾಬರಿ ಆಗ್ಬಿಟ್ಟೆ, ಏನೇನು ಹುಳ ಇದು ಏನಾಗಬೇಕು ಹೇಳಿ, ಏನಾಗಬೇಕು ಏನಿಲ್ಲ, ಆ ಹುಳ ತಡೆಗಟ್ಟಬೇಕು, ಹಣ ರಿಲೀಸ್ ಮಾಡ್ಬೇಕು ನೀವು ಇಲ್ಲ ಇವತ್ತೇ ಮಾಡ್ಬಿಡ್ತೀವಿ, ನೀವೆಲ್ಲ ತಗೊಂಡೋಗಪ್ಪ ಬೇಡ ಅಂತೇಳಿ. ಹಂಗೆ ಅಷ್ಟೊಂದು ಕಷ್ಟ, ಹುಡುಗ ಕಾಟ, ಬೇರೆ ಬೇರೆ ರೋಗದ ಕಾಟ, ಇವು ಎಲ್ಲನೂ ಕೂಡ ಅನುಭವಿಸ್ತಾ ಇದ್ರು. ಈಗ ಸೋಲಾರ್ ಬಂದ ಮೇಲೆ ಒಂದು ಆರ್ಥಿಕವಾಗಿ ಒಂದು ಶಕ್ತಿ ಬಂದಿದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಬಹಳ ಸಂತೋಷದಿಂದ ಹೇಳಬೇಕು. ಜೊತೆಯಲ್ಲಿ ಅದಕ್ಕೆ ಕಾರಣ 90 ರೂಪಾಯಿ ಸಾಲ ಕೊಟ್ಟರೆ 100 ರೂಪಾಯಿ ಸಾಯಂಕಾಲಕ್ಕೆ ಒಂದು ದಿವಸಕ್ಕೆ. ಈ ರೀತಿ ಬಡ್ಡಿ ವ್ಯವಸ್ಥೆನೂ ಕೂಡ ಇದ್ದಂಥದ್ದು ನಮ್ಮ ಜಿಲ್ಲೆನಲ್ಲಿ. ಯೂನಿಟ್ ಬಡ್ಡಿ ಇವೆಲ್ಲ ಇವತ್ತು ಪೂರ್ಣವಾಗಿ ನಾವು ತೊಲಗಿಸಿದ್ದೇವೆ. ಅದು ನಡೀತಾ ಇಲ್ಲ ಇಲ್ಲೂ ಅಂತೇಳಿ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಕರೋನಾ ಬಂದಾಗ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಏನೋ ಅಲ್ಪ ಸ್ವಲ್ಪ ಬಂಡವಾಳ ಮಾಡಿಕೊಂಡಿದ್ದವರು ಆ ಕರೋನಾದಲ್ಲಿ ಮನೇಲಿ ಕೂತ್ಕೊಂಡು ಎಲ್ಲ ಖರ್ಚು ಮಾಡ್ಕೊಂಡು, ಆ ಕರೋನಾ ಹೋಗ್ತಿದ್ದಂಗೆ ಇಡೀ ಜಿಲ್ಲೆನಲ್ಲಿ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಕೊಡೋದು, ಅವ್ರ ಹತ್ರ ಹೆಚ್ಚು ಬಡ್ಡಿ ವಸೂಲು ಮಾಡೋದು, ಇದೆಲ್ಲ ಮಾಡೋಕ್ಕೆ ಶುರು ಮಾಡಿ ನನ್ನ ಗಮನಕ್ಕೆ ಬಂದ ಮೇಲೆ ಇಡೀ ಜಿಲ್ಲೆಯಲ್ಲಿ ಸುಮಾರು ಒಂದು 10,000 ಜನ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ಸಾಲ ಸೌಲಭ್ಯಬೇಕು. ಮತ್ತು ಇನ್ನೊಂದು ವಿಶೇಷವಾದ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿಕ್ಕೆ ಬಯಸೋದು, ಅಷ್ಟು ಜನನೂ ಕೂಡ 100ಕ್ಕೆ 100ರಷ್ಟು ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ವಿ. ಇವತ್ತು ನಾವು ಭೂಮಿ ಇಟ್ಕೊಂಡು ಸಾಲ ಕೊಟ್ಬಿಡ್ತೀವಿ ಸೊಸೈಟಿಗಳು, ಎಷ್ಟೋ ಜನ ಸಾಲನೇ ಕಟ್ಟೋದಿಲ್ಲ. ಆಮೇಲೆ ಬಿಡೋ ನೋಡೋಣ, ಮುಂದಿನ ಸತಿ ಎಲೆಕ್ಷನ್ ಬಂದಿದ್ದೆ ಯಾರನ್ನ ಬಂದು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ, ಯಾವನ್ ಬಂದ್ರು ಮಳೆ ಮಾಡ್ತಾನೆ ಅಂತ ಈ ರೈತರು ತಿಳ್ಕೊಂಡ್ಬಿಟ್ಟಿರ್ತಾರೆ. ಹೌದಲ್ವಾ? ನಡೀತಾ ಇರೋದು ಹಂಗೇನೆ, ಜನ ತಿಳ್ಕೊಂಡಿರೋದು ಹಂಗೇನೆ. ಅದು ರೈತರ ಪರವಾಗಿ ಅವರ ಒಂದು ಅಭ್ಯುದಯಕ್ಕೆ ಶ್ರಮಿಸ್ತಕ್ಕಂಥ ಸಂಸ್ಥೆಗಳಾಗಬೇಕು. ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಜನರು ಏನು ಬಡ್ಡಿಯಿಂದ ಶೋಷಣೆ ಮಾಡ್ತಕ್ಕಂಥ ಲೇವಾದೇವಿಗಾರರ ಶೋಷಣೆಯಿಂದ ಮುಕ್ತ ಆಗಬೇಕು. ಇದು ನಮ್ಮ ಸಹಕಾರಿ ಆಂದೋಲನದ ಮೊದಲನೆಯ ಉದ್ದೇಶ. ಹಳ್ಳಿಗಾಡಿನಲ್ಲಿರ್ತಕ್ಕಂಥ ರೈತರಿಗೆ ಲೇವಾದೇವಿಗಾರರು ಹೆಚ್ಚು ಬಡ್ಡಿಯನ್ನು ಹಾಕಿ ಶೋಷಣೆ ಮಾಡ್ತಕ್ಕಂಥದ್ದು. ಈಗಿನ ಯುವಕರಿಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲ, ಇಂದಿನ ತಲೆಮಾರಿನವ್ರಿಗೆ ಗೊತ್ತಿದೆ. ಬಡ್ಡಿ ಕೊಟ್ರೆ ಒಂದು ಬಡ್ಡಿ ಆಗ್ತಕ್ಕಂಥ ಪದ್ಧತಿ, ಆಮೇಲಿಂದ ಮತ್ತೆ ನಂಬಿಕೆ ಕ್ರಯ ಅಂತ ಬರ್ಸ್ಕೊಳ್ಳೋರು ಹಳ್ಳಿಗಳಲ್ಲಿ. ಸಾಲ ಕೊಟ್ರೆ ನಂಬಿಕೆ ಕ್ರಯ ಬರ್ದಿರೋ ಭೂಮಿ, ಆಮೇಲಿಂದ ನೀವು ದುಡ್ಡು ತತ್ತಿದ್ದಂಗೆ ವಾಪಸ್ ಬರ್ಕೊಡ್ತೀವಿ ಅಂತ. ನಂಬಿಕೆ ಕ್ರಯ ಎಲ್ಲೂ ಇಲ್ಲ ಕಾನೂನಲ್ಲಿ, ಅದು ಶುದ್ಧ ಕ್ರಯನೇ. ಆದ್ರೆ ಬಾಯಿನಲ್ಲಿ ಮಾತ್ರ ನಂಬಿಕೆ ಕ್ರಯ. ಆದ್ರೆ ನಂಬಿಕೆ ಕ್ರಯದಲ್ಲಿ ಕೆಲವು ಜನ ಬರ್ಸ್ಕೊಂಡವ್ರು ವಾಪಸ್ಸು ಬರ್ಕೊಡೋರು, ಕೆಲವು ಜನ ಮೋಸನೂ ಮಾಡಿರುವಂತ ನಿದರ್ಶನಗಳು ನಮ್ಮ ಜಿಲ್ಲೆನಲ್ಲಿ ಬಹಳಷ್ಟು ಇದಾವೆ ಅಂತಕ್ಕಂಥದ್ದನ್ನು ಬಹಳಷ್ಟು ಹಿರಿಯರಿಗೆ ಗೊತ್ತಿದೆ ಹೊರತು ಇಂದಿನ ಯುವಕರುಗಳು ಅದರಿಂದ ಆಗುವ ಬಗ್ಗೆ ಮಾಹಿತಿ ಇರೋದಿಲ್ಲ.
704 ಅದರ ಉದ್ದೇಶ ಆ ಭಾಗದಲ್ಲಿ ನಾನು ಹೋಗಿದ್ದೀನಿ ಆ ಊರಿಗೆ. ಅವರೇ ಬರೆದಿರ್ತಕ್ಕಂಥ ಕಾಗದ ಪತ್ರಗಳನ್ನು ನೋಡಿದ್ದೀನಿ ನಾನು. ಸಾಲ ಕೊಡ್ತಾ ಇದ್ದಿದ್ದು 8 ಆಣೆ 12 ಆಣೆ 1 ರೂಪಾಯಿ 2 ರೂಪಾಯಿನೇ ಜಾಸ್ತಿ ಸಾಲ ಆ ಊರಲ್ಲಿ. ಅಂದ್ರೆ ದುಡ್ಡಿಗೆ ಎಷ್ಟು ಬೆಲೆ ಇತ್ತು. ಬಡವರುಗಳು 1 ರೂಪಾಯಿ 4 ಆಣೆ 8 ಆಣೆ ಸಾಲ ತಗೊಳ್ಳೋರು ಸೊಸೈಟಿಗೆ ಬಂದು ಅಲ್ಲಿ ಸೈನ್ ಹಾಕಿ ಸಾಲ ತಗೊಳ್ಳೋ ಅಂತ ಕಾಲ ಇತ್ತು. ಅಂದ್ರೆ ಅವತ್ತು ಹಣಕ್ಕೆ ಎಷ್ಟು ಬೆಲೆ ಇತ್ತು, ಮತ್ತೆ ಹಣಕ್ಕೋಸ್ಕರ ಜನ ಎಷ್ಟು ಕಷ್ಟಪಡ್ತಾ ಇದ್ರು ಅನ್ನೋದನ್ನ ನಾನು ಅವ್ರು ಬರೆದಿರೋ ಕಾಗದ ಪತ್ರ ನೋಡಿದಾಗ ಗೊತ್ತಾಯ್ತು. ಅಂದ್ರೆ ಆ ಹಣ ಸಾಲ ಪಡಿತಕ್ಕಂಥವ್ರು, ಸಾಲ ಕೊಡ್ತಕ್ಕಂಥವ್ರು ಯಾವ ರೀತಿ ಜನರನ್ನ ಮುಗ್ಗರನ್ನ ಶೋಷಣೆ ಮಾಡ್ತಾ ಇದ್ರು ಅನ್ನತಕ್ಕಂಥದ್ದನ್ನ ಅವರ ಒಂದು ಲಿಖಿತವಾಗಿರೋ ಪೇಪರ್ಗಳನ್ನ ಕಾಗದ ಪತ್ರಗಳನ್ನ ನೋಡಿದಾಗ ನನಗೆ ಆದ್ರೆ ಅದನ್ನ ಇವತ್ತು ಹೆಮ್ಮರವಾಗಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬೆಳೆಸಿರ್ತಕ್ಕಂಥದ್ದು. ಹಳ್ಳಿಗಾಡಿನಲ್ಲಿ ಇವತ್ತು ಯಾರು ಕೂಡ ಖಾಸಗಿಯವರ ಹತ್ರ ಸಾಲಕ್ಕೆ ಹೋಗೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಬೇರೆ ಬೇರೆ ಅಲ್ಪಸಂಖ್ಯಾತರಾಗ್ಲಿ, SC ST ಬ್ಯಾಕ್ವರ್ಡ್ಸ್ ಇವ್ರಿಗೆ ಎಲ್ಲೂ ನೆಲೆ ಇಲ್ಲ. ನೋಡಿದ್ರೆ ಎಲ್ಲಾದ್ರೂ ಸಹಕಾರಿ ಕ್ಷೇತ್ರದಲ್ಲಿ ಯಾರಾದ್ರೂ ಇದೀರ ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು, ಹಂಗೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿರುವಂತ ಧೀಮಂತ ನಾಯಕರು. ಮುಂದೆ ರಾಜ್ಯದ ಜನತೆಗೆ ಅವರು ಇರಬೇಕಾಗಿತ್ತು. ಅವರು ಇವತ್ತು ಅಧಿಕಾರಕ್ಕೆ ಆಸೆ ಪಟ್ಕೊಂಡು ಆ ಕ್ಷಣದಲ್ಲಿ ವಿಧಾನಸೌಧದಲ್ಲಿ ನಾನು ಇದ್ದೆ, ಏನಣ್ಣ ಹಿಂಗಾಯ್ತಂತ ನಾವೆಲ್ಲ ನೋವಲ್ಲಿದ್ರು ಅವ್ರು ಕೇರೆ ಮಾಡಿಲ್ಲ. ಆರಾಮಾಗಿದ್ರು. CMಗೆ ಹೇಳಿದ್ರು, ಸುಮ್ಮನೆ ನನ್ನ ಪರವಾಗಿ ನೀವು ಏನು ನನ್ನ ಪರವಾಗಿ ನೀವು ಮಾತಾಡಕ್ ಹೋಗ್ಬೇಡ್ರಿ, ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ನೇರವಾಗಿ ಹೇಳಿ ರಾಜೀನಾಮೆ ಕೊಟ್ಟು ಆಚೆ ಬಂದ್ಬಿಟ್ರು. ಅಂದ್ರೆ ಅಧಿಕಾರಕ್ಕೆ ಅಂಟಿಕೊಂಡು ಕುತ್ಕೊಂಡವರೆಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ನೋಡಿ ರಾಜ್ಯದಲ್ಲಿ ಎಲ್ಲ ಇನಾನ್ವೆಸ್ ಮಾಡಿಕೊಂಡು 14 ಸೀಟು ಅವ್ರು ಹೇಳಿದಂಗೆ ಆಯ್ತು. ವ್ಯಕ್ತಿ ಇರೋ ಕ್ಯಾಬಿನೆಟ್ ಮಿನಿಸ್ಟರ್ಗಳಲ್ಲಿ ವ್ಯಕ್ತಿ ಅಂದ್ರೆ ನಮ್ಮ ರಾಜಣ್ಣ ಸಾಹೇಬರು, ಅದೆಲ್ಲರೂ ಗೊತ್ತಿರೋ ವಿಚಾರ. ಏನಾದ್ರೂ ಬೈಬೇಕಂದ್ರೆ ಬೈತಾರೆ, ಹೊಗಳ್ಬೇಕಂದ್ರೆ ಹೊಗಳ್ತಾರೆ. ಅವರು ಫಿಲ್ಟರ್ ಇಲ್ದಿರೋ ನಮ್ಮ ನಾಯಕ ಅಂದ್ರೆ ಅವ್ರು ನಮ್ಮ ಜಿಲ್ಲೆಯಲ್ಲಿ ಏನೇ ನೇರವಾಗಿ ಸಹಾಯ ಮಾಡ್ಬೇಕಂದ್ರು ಅಷ್ಟೇ, ಯಾರೇ ಎದುರಾಗ್ಬೋದು, ಯಾರೇ ಪರ ಆಗ್ಬೋದು, ಸಹಾಯ ಮಾಡ್ಬೇಕಂದ್ರೆ ಅವರು ನೇರವಾಗಿ ಮಾಡ್ತಾರೆ. ತಿಮ್ಮಾರೆಡ್ಡಿ ಅವರು ಹೇಳ್ದಂಗೆ ಪಕ್ಷಾತೀತವಾಗಿ ಸಿದ್ದರಾಮಯ್ಯ ಅವ್ರ ಮುಂದೆ ನನ್ನ ಕಡೆ ಮುಂದೆ ನಡೆದಿರೋ ವಿಚಾರ. ಯಾರೋ ಕೆಲವರು ಶಾಸಕರು ಇಲ್ಲ ನಮ್ಮ ಪರ ಮಾಡಲ್ಲ, ಹಿಂಗ್ ಮಾಡ್ತಾರೆ ಅಂದಾಗ ನಾನು ಈಗಲೂ ಮಾಡಲ್ಲ ಅಂತ ನೇರವಾಗಿ CMಗೆ ಹೇಳ್ಬಿಟ್ರು. ಈಗಲೂ ಮಾಡಲ್ಲ, ನೀವು ಹೇಳಿದ್ರು ಮಾಡಲ್ಲ, ಯಾರು ಹೇಳಿದ್ರು ಮಾಡಲ್ಲ ನಾನು ಅಂತ ನೇರ ನಿಷ್ಠೂರವಾದಿ ರಾಜಣ್ಣ ಸಾಹೇಬ್ರು. ಯಾಕಂದ್ರೆ ಅವ್ರು ಯಾರಾದ್ರೂ ನಂಬುದೇ ಕೈ ಬಿಡಲ್ಲ. ಹಂಗಾಗಿ ಸ್ವಲ್ಪ ಹಿಂದುಳಿದ ವರ್ಗಗಳಿಗೆ ಏನಾದ್ರೂ ನ್ಯಾಯ ಸಿಕ್ಕಿದೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಅಂದ್ರೆ ಅವರಿಂದಲೇ. ಯಾಕಂದ್ರೆ ಒಳ್ಳೊಳ್ಳೆ ಕಾನೂನುಗಳನ್ನ ಸಹಕಾರಿ ಬಿಡಿ, ಅದು ಕಾಮನ್ ಆಗಿ ಕ್ಯಾಂಡಿಡೇಟ್ಗಳು ವಿರುದ್ಧ ಅಲ್ಲ ಅಂದ್ರೂ ಪಕ್ಷಗಳ ಒಂದು ಆ ದೃಷ್ಟಿಯಿಂದ ಎಲೆಕ್ಷನ್ ಮಾಡಿದ್ರು. ಹಾಗಾಗಿ ನಮಗೂ ಸಹ ಸಹಕಾರ ಮಾಡಿದ್ದಾರೆ. ನಮ್ಮ ರಾಜಣ್ಣ ಸಾಹೇಬ್ರ ಮಾತು ಕೇಳಿ ನಮ್ಮ ತಾಲೂಕಿನಲ್ಲೂ ಅಂಜಪ್ಪ ಅವರು ಸಹಕಾರ ಮಾಡಿದ್ದಾರೆ, SK ರೆಡ್ಡಿ ಅವರು ಸಹಕಾರ ಮಾಡಿದ್ದಾರೆ, ಇಂಡೈರೆಕ್ಟ್ ಆಗಿ ಮಾಡಿದ್ದಾರೆ, ಹೇಳ್ತಿದ್ದೀನಿ ಮಾಡಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ಸರ್ಕಾರದಲ್ಲಿ ಈಗೇನೋ ರೀಶಫಲ್ಲು ಎಕ್ಸ್ಪೆನ್ಷನ್ ಅಂತಿದ್ದಾರೆ, ಅದರಲ್ಲಿ ನಮ್ಮ ರಾಜಣ್ಣ ಸಾಹೇಬ್ರ ಪರವಾಗಿ ನಾವೆಲ್ಲ ಒಂದು ಮನವಿಯನ್ನ ಮಾಡ್ತೇವೆ ನಮ್ಮ ಮುಖ್ಯಮಂತ್ರಿಗಳಿಗೆ. ಅವ್ರಂತವ್ರು ಬೇಕು, ಅವ್ರು ತಗೋಬೇಕಂತ ಒಂದು ನಮ್ಮೆಲ್ಲರ ಒತ್ತಾಸೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ. ಅದೇ ರೀತಿ ಈ ಭಾಗ ಇಷ್ಟು ಡೆವಲಪ್ ಆಗಿ ವೇಗವಾಗಿ ಬೆಳಿಬೇಕಂದ್ರೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರ ಕಾರಣ. ಇವತ್ತು ಇಡೀ ವಿಶ್ವದಲ್ಲೇ ಇವತ್ತು ವಿಶ್ವದ ಭೂಪಟದಲ್ಲಿ ಇವತ್ತೇನಾದ್ರೂ ತಿರುಮಣಿ ಸೋಲಾರ್ ಪಾರ್ಕ್ ಕಾಣಿಸ್ತಿದೆ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು, ಅಂದಿನ ವಿದ್ಯುತ್ ಸಚಿವರಾದಂತಹ DK ಶಿವಕುಮಾರ್ ಕಾರಣರಿದ್ದಾರೆ. ಹಾಗಾಗಿ ಡಿಸೆಂಬರ್ ಇಲ್ಲ ಜನವರಿ ತಿಂಗಳಲ್ಲಿ ಈಗ ಫೇಸ್ 2 ಅಲ್ಲಿ 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಗುದ್ದಲಿ ಪೂಜೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಂದ ತಿರ್ಗಾ ಗುದ್ದಲಿ ಪೂಜೆಗೆ ಡಿಸೆಂಬರ್ ಲಾಸ್ಟ್ ಅಲ್ಲಿ ಆಗ್ಬೋದು, ಇಲ್ಲ ಜನವರಿ ಫಸ್ಟ್ ವೀಕ್ ಅಲ್ಲಿ ಕರೆಸಿ ಗುದ್ದಲಿ ಪೂಜೆ ಮಾಡಿದ್ರೆ ನಾವು ಪ್ರಪಂಚದಲ್ಲೇ ಒಂದೇ ಸ್ಥಾನಕ್ಕೆ ಹೋಗ್ತೀವಿ. 8050 ಮೆಗಾವ್ಯಾಟ್ ಉತ್ಪಾದನೆ ಎಲ್ಲೂ ಆಗ್ತಾ ಇಲ್ಲ ನಮ್ಮ ಪಾವಗಡ ಸೋಲಾರ್ ಪಾರ್ಕ್ ಬಿಟ್ರೆ. ಹಾಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಬಡವರು ಪರವಾದಂತ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ.
ವಿಶೇಷವಾಗಿ ನಮ್ಮ ಪಾವಗಡಕ್ಕೆ ಹೆಚ್ಚಿನ ಅಥವಾ ಲೋನ್ ತಗೊಳ್ತೀರಿ ಆನ್ ಮಾಡಿ ಅವ್ರ ದುಡ್ಡು ವಾಪಸ್ ಅದು ಕಟ್ಟೋದಿಲ್ಲ ಅಥವಾ ಒದ್ಕೊಳ್ತು ಅದ ಹಾಲು ಕರೀಲಿಲ್ಲ ತಾವು ಲೋನ್ ಕಟ್ಟಿಲ್ಲ. ಇದನ್ನ ಯಾಕೆ ಈ ಭಾಗದಲ್ಲಿ ಕೂಡ ಹೇಳ್ತೀನಿ ಅಂದ್ರೆ, ನಾನು ಮೊದಲನೇ ಜಾಜಕನಿದ್ದಂಥ ಕಾಲದಲ್ಲಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ಈ ಡೈರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಾನು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗೌರಿಬಿದನೂರು ಕಡೆಯಿಂದ ಎಮ್ಮೆ ಹಸು ತಂದು ಕೊಡಿಸಿದೆ. ಹಾಲು ಕರ್ಕೊಳ್ಳಿ, ಸಾಲ ತೀರಿಸಿ ಅಂತ. ಒಂದು 2-3 ತಿಂಗಳ ಒಳಗೆ ನಾನು ಹೋದ ಮೇಲೆ ಎಲ್ಲಪ್ಪ ನಿಮ್ಮೂರಿಗೆ 10 ಹಸು ಕೊಟ್ಟು ಎಲ್ಲಿ ಅಂದ್ರೆ ಒಂದು ಇಲ್ಲ, ಎಮ್ಮೆ ಇದಾವ ಒಂದು ಇಲ್ಲ. ಯಾಕೆ ಆ ರೀತಿ ಅದರಲ್ಲಿ ಉತ್ಪತ್ತಿಯನ್ನು ಮಾಡಿಕೊಂಡು ನಿಮ್ಮ ಮಕ್ಕಳ ಭವಿಷ್ಯತ್ತು ಕೂಡ ಅದರಲ್ಲಿ ವಿದ್ಯಾವಂತರು ಮಾಡಬಹುದು. ಹಾಲನ್ನು ಕರು ನಿಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಕೂಡ ಉಪಯೋಗಿಸಬಹುದು. ಅದಿಲ್ಲ ಇನ್ನೊಂದರ ಕಾಲ ಕೇಳೋದು